ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಸ್ತಿತ್ವ ಯಾತ್ರಕ. ನಾನು ಇವತ್ತು ಬೆಂಗಳೂರಿಂದ ಕೊಲ್ಲೂರಿಗೆ ಹೊರಟಿದ್ದೀನಿ. ಕಾರಣ ಅಂದರೆ ನನ್ನ ಮಗಳ ಮೊದಲ ಅಕ್ಷರಾಭ್ಯಾಸನ ಕೊಲ್ಲೂರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್. ಇವಳೆ ನನ್ನ ಮಗಳು ಶನಯ್ಯ. ಇವಳದೇ ಅಕ್ಷರಾಭ್ಯಾಸಕ್ಕೋಸ್ಕರ ನಾನು ಕೊಲ್ಲೂರಿಗೆ ಹೊರಟಿರೋದು. ಅದೇನು ಎಲ್ಲರೂ ಶೃಂಗೇರಿ ಶಾರದಾಂಬದಲ್ಲಿ ಮಾಡ್ತಾರೆ, ನೀವೇನು ಕೊಲ್ಲೂರಲ್ಲಿ ಮಾಡ್ತಿದ್ದೀರ ಅಂತ. ಅದರ ವಿಶೇಷತೆನ ಈ ವಿಡಿಯೋದಲ್ಲಿ ನಾನು ಕೊನೆಯಲ್ಲಿ ಹೇಳ್ತೀನಿ, ಯಾಕೆ ನಾನು ಕೊಲ್ಲೂರನ್ನೇ ಆರಿಸ್ಕೊಂಡಿದ್ದೀನಿ ಅಂತ. ಲಗೇಜ್ನ ಕಾರಲ್ಲಿ ಹಾಕ್ಕೊಂಡು, ಈ ನನ್ನ ಚೈತನ್ಯ ರಥ, ಈ ಕಾರಲ್ಲಿ ಎಲ್ಲ ಲಗೇಜ್ ಹಾಕೊಂಡು ನಾನು ಬೆಂಗಳೂರಿಂದ ಹೊರಟಿದ್ದೀನಿ. ನಾನು ಬೆಂಗಳೂರಿಂದ ತುಮಕೂರಿಂದ ಚಿತ್ರದುರ್ಗದಿಂದ ಶಿವಮೊಗ್ಗದಿಂದ ಹೊಸನಗರ, ಆ ಮುಖಾಂತರ ನಾನು ಈ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಈ ಪ್ರಯಾಣದಲ್ಲಿ ನೀವು ನನ್ನ ಜೊತೆ ಸಹಭಾಗಿಗಳಾಗಿರ್ತೀರ. ನಾನು ಈಗ ಸಮಯ ಒಂದು 10 ಗಂಟೆ ಆಯಿತು ಬೆಂಗಳೂರನ್ನ ಬಿಟ್ಟು. ಈ ಪ್ರಯಾಣದ ಕಥೆನ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಅಕ್ಷರಾಭ್ಯಾಸದ ಬಗ್ಗೆ ಇರುವ ನಿಮ್ಗೆ ಯಾವುದೇ ಥರ ಮಾಹಿತಿ ಬೇಕಾಗಿದ್ರೂ ಕೂಡ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳ್ಕೊಳ್ಬೋದು. ಬೆಂಗಳೂರಿಂದ ಚೂರು ಮುಂದೆ ಬಂದಿದ್ದೀನಿ. ಬಂದು ನೆಲಮಂಗಲದಲ್ಲಿ ನನ್ನ ಗಾಡಿಗೆ ಡೀಸೆಲ್ ಹಾಕ್ಸ್ತಿದ್ದೀನಿ. ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ. ಸೊ ಇಲ್ಲೇ ಸ್ವಲ್ಪ ದೂರ ಲೆಫ್ಟಲ್ಲಿ ನೋಡಿದ್ರೆ ಒಂದು ಹೋಟೆಲ್ ಕಾಣ್ತಿದೆ. ಆ ಹೋಟೆಲಲ್ಲಿ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಏನಿಲ್ಲ, ಒಂದು ಇಡ್ಲಿ ವಡೆ ತಿಂದ್ಬಿಟ್ಟು ಹೊರಡ್ತೀವಿ. ಲೈಟಾಗಿ ತಿಂತಿದ್ದೀವಿ, ಜಾಸ್ತಿ ಏನು. ನೋಡಿದ್ರೆ ಬೆಂಗಳೂರಲ್ಲಿ ತುಂಬ ಮೋಡ ಆಗಿ ಕವಿದ ವಾತಾವರಣ ಇದೆ, ಮಳೆ ಬರೋ ಥರ ಇದೆ. ಪಕ್ಕ ನಾವು ಮಳೆಯಲ್ಲಿ ಹೋಗ್ತೀವಿ. ಸೊ ಮಳೆಗೆ ಬೇಕಾದಂತಹ ಎಲ್ಲ ಥರ ತಯಾರಿ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 2 ಛತ್ರಿ ನಮ್ಮ ಕಾರಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ಮುಖಾಂತರ ನಾನು ತುಮಕೂರು ರೋಡಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ. ಬನ್ನಿ, ನನ್ನ ಈ ಪ್ರಯಾಣದಲ್ಲಿ ನೀವು ಕೂಡ ಸಹಭಾಗಿಗಳಾಗಿರ್ತೀರ. ನಾವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಿನಗೆ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತೀವಿ. ಅದೇ ನನ್ನ ಸ್ಕೂಲಲ್ಲಿ ಮಾಡಿದ್ವಲ್ಲ, ಹಿಂಗೆ ತಿದ್ದೋದು. ಹೆಂಗ್ ಬರೆಯೋದೇಳು? ಏನೇನು ಬರೀತೀಯೋ? ತುಮಕೂರಿಂದ ಶಿವಮೊಗ್ಗ ಹೋಗೋ ರೋಡು ತುಂಬಾ ಅಂದ್ರೆ ಫುಲ್ಲು ರೆಡಿ ಆಗಿಲ್ಲ, ಅಲ್ಲಲ್ಲೇ ಪ್ಯಾಚ್ ವರ್ಕ್ ಇದೆ. ಬಟ್ ರೋಡ್ ತುಂಬಾ ಖಾಲಿನೇ ಇರುತ್ತೆ. ನೋಡಿ ಎಷ್ಟು ಖಾಲಿ ಇದೆ ಅಂದ್ರೆ, 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದೊಂದು ಗಾಡಿ ಇದಾವೆ. ಬಟ್ ಅಲ್ಲಲ್ಲೇ ಪ್ಯಾಚ್ ವರ್ಕ್ ಇದೆ, ಅಲ್ಲಲ್ಲೇ ಹಂಪ್ಸ್ಗಳಿದೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ರೋಡ್ ಸೇಫ್ಟಿ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೋಡ್ನ ಚೂಸ್ ಮಾಡಿದ್ದೀವಿ. ಇವಾಗ KB ಕ್ರಾಸ್ನ ಕ್ರಾಸ್ ಮಾಡಿದ್ದೀವಿ. ಈಗ ನಾವು ಚಳ್ಳಕೆರೆ ಸಮೀಪ ಇರುವ ಪವಿತ್ರ ಶ್ರೀ ಅಮೃತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಿದ್ದೀವಿ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವು ಭಕ್ತರಿಗೆ ಮನಃಶಾಂತಿ ಹಾಗೂ ದೈವಿಕ ಅನುಭವವನ್ನು ನೀಡುತ್ತದೆ. ನಿತ್ಯ ಪೂಜೆ, ಅಭಿಷೇಕ ಹಾಗೂ ವಿಶೇಷವಾಗಿ ಸೋಮವಾರ ಮತ್ತು ಮಹಾಶಿವರಾತ್ರಿ ಎಂದು ಇಲ್ಲಿ ಸಾವಿರಾರು ಭಕ್ತರು ದರ್ಶನ ಪಡೆಯುತ್ತಾರೆ. ಶಿವನು ಅಮೃತಮಯ ಸ್ವರೂಪವಾಗಿ ಪೂಜಿಸಲ್ಪಡುವ ಶ್ರೀ ಅಮೃತೇಶ್ವರನು ಭಕ್ತರಿಗೆ ಆರೋಗ್ಯ, ಆಯುಷ್ಯ, ನೆಮ್ಮದಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಗ್ರಹಿಸುತ್ತಾನೆಂಬ ನಂಬಿಕೆ ಇದೆ. ದೇವಸ್ಥಾನ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸುತ್ತಲೂ ಒಳ್ಳೆ ಗಾರ್ಡನ್ ಇದೆ. ಅಮೃತೇಶ್ವರ ದೇವಸ್ಥಾನ ಜೊತೆಗೆ ಇಲ್ಲಿ ಶ್ರೀ ಶಾರದಾಂಬೆ ಟೆಂಪಲ್ ಕೂಡ ಇದೆ. ಆ ಟೆಂಪಲ್ ಈ ದೇವಸ್ಥಾನ ಪಕ್ಕದಲ್ಲೇ ಇದೆ. ಇಲ್ಲಿಯೂ ಕೂಡ ಒಳ್ಳೆಯ ದರ್ಶನ ಆಯಿತು. ಇಲ್ಲಿಯೂ ಕೂಡ ಅಕ್ಷರಾಭ್ಯಾಸವನ್ನು ಮಾಡ್ತಾರೆ. ಬಟ್ ನಾವು ಅಕ್ಷರಾಭ್ಯಾಸವನ್ನು ಕೊಲ್ಲೂರಲ್ಲೇ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಈಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ ಅಮೃತೇಶ್ವರ ಟೆಂಪಲಿಂದ. ಶಾರದಾಂಬೆ ಟೆಂಪಲ್ ತುಂಬ ಸುಂದರವಾಗಿದೆ ಟೆಂಪಲ್ಲು. ಯಾರ ಈ ದಾರಿಲಿ ಹೋಗ್ತಿದ್ರೆ, ಲೈಕ್ ತರೀಕೆರೆ ಶಿವಮೊಗ್ಗ ಆ ದಾರಿಲಿ ಹೋಗ್ತಿದ್ರೆ ತುಂಬ ಹತ್ರ, 10 ಕಿಲೋಮೀಟ್ರ್ ಅಷ್ಟೇ ಒಳಗಡೆ ಬಂದು. ತುಂಬ ಚೆನ್ನಾಗಿದೆ. ನಾನು ದೇವಸ್ಥಾನ ಹೇಗಿದೆ ಅನ್ನೋದನ್ನು ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಹಾಗೆ ಇಲ್ಲಿ ಅಕ್ಷರಾಭ್ಯಾಸನೂ ಮಾಡ್ತಾರಂತೆ, ಮತ್ತು ನಾಲಿಗೆ ಮೇಲೆ ಓಂ ಅಂತ ಅಕ್ಷರ ಬರೀತಾರಂತೆ ನಾಲಿಗೆ ಮೇಲೆ. ಸೊ 6 ಗಂಟೆ ಒಳಗಡೆ ಬನ್ನಿ. ಟೈಮಿಂಗ್ಸ್ ಮೆನ್ಷನ್ ಅಂದರೆ 6 ಗಂಟೆ ಒಳಗಡೆ ಇರಬೇಕು, ಸಾಯಂಕಾಲ ಬರೋಂಗಿದ್ರೆ. ಬೆಳಗ್ಗೆ ಟೈಮಿಂಗ್ಸ್ ನಾನೆಲ್ಲೂ ನೋಡಿಲ್ಲ ಇಲ್ಲಿ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ನಾನು ಕುಟುಂಬ ಸಮೇತ ಬಂದಿದ್ದೆ. ಈಗ ಸಮಯ 5:45. ಇಲ್ಲಿಂದ ಕೊಲ್ಲೂರು ಬಿಡ್ತಾ ಇದ್ದೀನಿ. ಹಾಗೆ ಹೋಗುವಾಗ ಭದ್ರಾ ಅಣೆಕಟ್ಟು ಕಾಣಿಸ್ತು. ನಾನು ತೀರ್ಥಹಳ್ಳಿ ಮೇಲೆ ಹೋಗ್ತಾ ಇದ್ದೀನಿ.
ನೈಟು ತೀರ್ಥಹಳ್ಳಿಲಿ ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಕೊಲ್ಲೂರಿಗೆ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 11:30 ಆಗಿದೆ. ನಾನಿವಾಗ ಕೊಲ್ಲೂರಲ್ಲಿದ್ದೀನಿ. ಕಾರ್ನ ಪಾರ್ಕಿಂಗ್ ಮಾಡಿ ಈ ಲಾಡ್ಜಲ್ಲಿ ರೂಮ್ನ ಕೇಳಕ್ಕೆ ಹೋಗಿದ್ದೀನಿ. ಈಗ ಸಮಯ 6:30. ಬೆಳಿಗ್ಗೆನೇ ಎದ್ದಿದ್ದೀವಿ, ದೇವಸ್ಥಾನಕ್ಕೆ ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟ್ರ್ ದೂರ ಇದೆ. ಮಳೆ ಬರೋ ಥರ ಇದೆ, ಬಟ್ ಮಳೆ ಏನು ಅಷ್ಟೊಂದೇನು ಬರ್ತಿಲ್ಲ, ಜಿಟಿ ಜಿಟಿ ಮಳೆ ಥರ ಬರ್ತಿದೆ. ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀನಿ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ವಿದ್ಯಾರಂಭಕ್ಕೆ ಏನೇನು ಬೇಕೋ ಅದನ್ನು ತಯಾರಿ ಮಾಡ್ಕೊಬೇಕು. ಸೊ ಬೇಗ ಅದಕ್ಕೋಸ್ಕರ ಹೊರಟಿದ್ದೀನಿ. ಈ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇದೆ. ಇಲ್ಲಿ ಶ್ರೀ ಮೂಕಾಂಬಿಕಾ ದೇವಿಯು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ತ್ರಿಶಕ್ತಿಯ ಏಕಸ್ವರೂಪ ಎಂದು ಆರಾಧಿಸಲ್ಪಡುತ್ತಾಳೆ. ಇಲ್ಲಿರುವ ಮೂಲ ವಿಗ್ರಹವನ್ನು ಶ್ರೀ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದರು ಅಂತ ನಂಬಿಕೆ ಇದೆ. ನಾನು ಭೇಟಿ ಕೊಟ್ಟಿರೋದು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ನಾನು ಮೊದಲೇ ಹೇಳಿದ್ದೆ, ಈ ಜಾಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಇರೋದ್ರಿಂದ ಈ ಜಾಗ ತುಂಬ ವಿಶೇಷವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿದ್ಯಾರಂಭ ಅಥವಾ ಅಕ್ಷರಾಭ್ಯಾಸವನ್ನು ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ದೀನಿ. ದೇವಸ್ಥಾನದ ಬಲಭಾಗಕ್ಕೆ ಕೌಂಟ್ರ್ ಇದೆ, ಅಲ್ಲಿ 200 ರೂಪಾಯಿನ ಕಟ್ಟಿ ವಿದ್ಯಾರಂಭದ ರಸೀದಿ ಪಡ್ಕೊಂಡಿದ್ದೀನಿ. ಈಗ ನಾವು ಈ ವಿದ್ಯಾರಂಭ ಮಾಡೋದು ಎಡಕ್ಕಿರುತ್ತೆ, ಅಲ್ಲೋಗಿ ಲೈನಲ್ಲಿ ನಿಂತ್ಕೊಬೇಕು. ನೀವು ಯಾವುದೇ ರೀತಿಯ ವಸ್ತುವನ್ನು ತರುವಂತಿಲ್ಲ, ಎಲ್ಲವೂ ಕೂಡ ಅವರೇ ಕೊಡುತ್ತಾರೆ. ನೀವು ಜಸ್ಟ್ ದೇವಸ್ಥಾನದ ಸಮವಸ್ತ್ರದಲ್ಲಿ ಬಂದರೆ ಸಾಕು, ಎಲ್ಲ ರೀತಿಯ ಪರಿಕರಗಳನ್ನು ಅವರೇ ಕೊಡ್ತಾರೆ. ನೀವು ಜಸ್ಟು ಇಲ್ಲಿ ಬಂದು 200 ರೂಪಾಯಿನ ರಸೀದಿ ತಗೊಂಡು ಬಂದು ಈ ಲೈನಲ್ಲಿ ಕುತ್ಕೊಂಡ್ರೆ ಸಾಕು. ಅವರೇ ಕೆಲವು ಮಂತ್ರ ಹೇಳ್ತಾರೆ, ಆ ಮಂತ್ರನ ಬರೆಸ್ಬೇಕು. ಹಾಗೂ ಕೆಲವು ಅಕ್ಷರಗಳನ್ನ ಹೇಳ್ತಾರೆ, ಅಕ್ಷರನ ಬರೆಸ್ಬೇಕು. ಈ ಅಕ್ಷರ ಆದಮೇಲೆ ನೀವು ಅವರಿಗೆ ದಕ್ಷಿಣೆ ಕೊಡೋಗಿದ್ರೆ ದಕ್ಷಿಣೆ ಕೊಡ್ಬೋದು. ವಿದ್ಯಾರಂಭ ಪೂಜೆ ಮುಗಿದಿದೆ. ಈಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇರೋದಕ್ಕೋಸ್ಕರ ನಾವು ಈಗ ವಿಶೇಷ ದರ್ಶನಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ತುಂಬ ರಶ್ ಇರೋದ್ರಿಂದ ನಾವು ವಿಶೇಷ ದರ್ಶನಕ್ಕೆ ಹೋಗ್ತಾ ಇದ್ವಿ. 500 ರೂಪಾಯಿಗೆ ಇಬ್ಬರು ಎಂಟ್ರಿ ಕೊಡ್ಬೋದಂತೆ. ಸೊ 4 ಜನ ಇರೋದ್ರಿಂದಕ್ಕೆ 1000 ರೂಪಾಯಿ ಪೇ ಮಾಡಿ ಇವಾಗ ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸಿ ನಾವು ಆಚೆ ಬಂದ್ವಿ. ಹೊರಡೋಣ. ನಮಸ್ಕಾರ ಮಾಡಿ ಜೈಜಿಗೆ. ಮಾ ಸರಸ್ವತಿ ಬುಕ್ಕು ಹೇಳಿದ್ದು ಏನೇನು ಬರ್ಸವ್ರೆ? 1 2 ಈ ಫ್ಲವರು ಯಾರು ಬರ್ದಿದ್ದಲ್ಲ? ಇವರಿಬ್ರೇನಾ? ಸರಿ ಸರಿ. ಈಗ ಕೊಲ್ಲೂರಲ್ಲಿ ನಾವು ನಾಷ್ಟ ಮಾಡಿ ಮೂಡಗಲ್ಲು ಶ್ರೀ ಕೇಶವನಾಥ್ಗೆ ಹೊರಡೋ ಥರ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಮ್ಯಾಪೆಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಹೊರಡೋಕ್ಕೆ ರೆಡಿ ಆಗ್ತಿದ್ದೀವಿ ಇಲ್ಲಿಂದ. ಹಾಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ಈ ಮಾಸ್ತಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ದರ್ಶನ ಪಡೆದು ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ಕೇಶವನಾಥಕ್ಕೆ ಹೋಗೋ ದಾರಿ ತುಂಬ ಕಠಿಣವಾಗಿದೆ, ಹಾಗೂ ಮಳೆ ಬಂದಿರೋದಕ್ಕೆ ರೋಡು ತುಂಬ ಸ್ಲಿಪ್ ಆಗ್ತಿತ್ತು. ಈ ಕ್ಷೇತ್ರದ ಪ್ರಮುಖ ವಿಶೇಷವೇನೆಂದರೆ ಪ್ರಕೃತಿಯ ನಿರ್ಮಿಸಿರುವ ಗುಹೆಯೊಳಗೆ ವಿರಾಜಮಾನನಾಗಿರುವ ಶ್ರೀ ಸ್ವಯಂಭು ಶಿವಲಿಂಗ ಗುಹೆಯೊಳಗೆ ಹರಿಯುವ ನೈಸರ್ಗಿಕ ನೀರಿನ ಮಧ್ಯೆ ನಾವು ಕಾಲ್ನಡಿಗೆಯಲ್ಲೇ ಸಾಗುತ್ತಾ ಶಿವನ ದರ್ಶನ ಮಾಡಬೇಕು. ಈ ಕ್ಷೇತ್ರದಲ್ಲಿ ಸ್ವಯಂಭು ಶಿವಲಿಂಗದ ಜೊತೆಗೆ ಪ್ರತಿಷ್ಠಾಪಿತ ಶಿವಲಿಂಗವು ಇರುವುದರಿಂದ ಈ ದೇವಾಲಯವು ಇನ್ನಷ್ಟು ಪವಿತ್ರವೆಂದು ಭಕ್ತರು ನಂಬುತ್ತಾರೆ. ದಟ್ಟ ಅರಣ್ಯ, ನಿಶಬ್ದ ವಾತಾವರಣ ಮತ್ತು ಪ್ರಕೃತಿಯ ಸೌಂದರ್ಯ ಈ ಕ್ಷೇತ್ರದ ದೈವಿಕತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಶ್ರೀ ಮಹಾಶಿವರಾತ್ರಿ ಹಾಗೂ ಎಳ್ಳು ಅಮಾವಾಸ್ಯೆಯಂದು ಇಲ್ಲಿ ಸಾವಿರಾರು ಭಕ್ತರು ಬಂದು ಈ ಪರಶಿವನ ಕೃಪೆಗೆ ಪಾತ್ರರಾಗ್ತಾರೆ. ನೀವು ಕೂಡ ಒಮ್ಮೆ ಈ ಅಪರೂಪದ ಶಿವಕ್ಷೇತ್ರಕ್ಕೆ ಭೇಟಿ ಕೊಡಬಹುದು. ಇದು ತುಂಬ ನಿಯರ್ ಆಗಿದೆ ಮೂಕಾಂಬಿಕಾ ಟೆಂಪಲಿಂದ.
ಒಳ್ಳೆ ದರ್ಶನ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಬಟ್ ಈ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ಅಲ್ಲಿ ಫಿಶ್ ಇರುತ್ತೆ ಬಂದು ಕಚ್ಚುತ್ತೆ ಅಂತ. ಒಳ್ಳೆಯ ದೇವಸ್ಥಾನ, ಎಲ್ಲರೂ ಒಮ್ಮೆ ಭೇಟಿ ಕೊಡಲೇಬೇಕು. ನಾವು ಇಲ್ಲಿಂದ ಇವಾಗ ಕಮಲಶಿಲೆಗೆ ಹೊರಟಿದ್ದೇವೆ. ನಮಗೂ ಕೂಡ ದಾರಿ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ದಾರಿ ಕೇಳ್ಕೊಂಡು ಹೊರಟಿದ್ದೀವಿ. ಹೋಗೋ ದಾರಿ ಕೂಡ ತುಂಬ ಸುಂದರವಾಗಿದೆ. ಮಳೆ ಬಿದ್ದಿರೋದಕ್ಕೆ ಎಲ್ಲ ಕಡೆನೂ ಹಸಿರಾಗಿದೆ. ಇವಾಗ ನಾವು ತುಂಬ ಹತ್ರದಲ್ಲೇ ಇದ್ದೀವಂತೆ. ಇವರು ಅಡ್ರೆಸ್ ಹೇಳ್ತಿದ್ದಾರೆ, ಇಲ್ಲೇ ಮುಂದೆ ಹೋಗಿ ರೈಟ್ ತಗೊಳ್ಳಿ ಅಂತ. ಒಂದು 10 ನಿಮಿಷ ಪ್ರಯಾಣ ಮಾಡಾದ್ಮೇಲೆ ನಮಗೆ ಕಮಲಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಕ್ಕಿದೆ. ಸೊ ಇಲ್ಲಿಂದ ರೈಟ್ ಹೋಗ್ತಿದ್ದೀವಿ. ಇಲ್ಲಿಂದನೇ ದೇವಸ್ಥಾನ ನಮಗೆ ನೀಟಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಈ ದೇವಸ್ಥಾನದ ಮೇನ್ ಹೈಲೈಟ್ ಅಂದರೆ ಗೋಪುರ. ಅದು ನಾವು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಇಲ್ಲಿಂದನೇ ಕಾಣಿಸ್ತಿದೆ. ನಮ್ಗೆ ಇಲ್ಲಿಂದನೇ ಏನೋ ಒಂಥರ ಖುಷಿ. ಇದನ್ನು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಬರೋದಕ್ಕೂ ಕಾರಣ ಇದೆ. ಈ ಕ್ಷೇತ್ರದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯು ಭಕ್ತರನ್ನು ಕರುಣೆಯಿಂದ ಕಾಪಾಡುವ ಶಕ್ತಿ ದೇವತೆ ಎಂದು ಆರಾಧಿಸಲ್ಪಡುತ್ತಾಳೆ. ಯಾಕೆ ಈ ಕ್ಷೇತ್ರನ ಕಮಲಶಿಲೆ ಅಂತಾರೆ ಅಂದರೆ, ಇಲ್ಲಿ ದೇವಿಯು ಕಮಲಾಕಾರದ ಶಿಲೆಯ ಮೇಲೆ ದೇವಿ ಪ್ರತ್ಯಕ್ಷಳಾಗಿದ್ದಳು ಎಂದು ಇಲ್ಲಿನ ಸ್ಥಳೀಯರು ನಂಬ್ತಾರೆ. ಅದಕ್ಕೋಸ್ಕರ ಇದನ್ನು ಕಮಲಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಕರೀತಾರೆ. ನವರಾತ್ರಿ, ಅಷ್ಟಮಿ ಹಾಗೂ ವಿಶೇಷ ಪೂಜೆಯ ದಿನಗಳಲ್ಲಿ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಾಯಿ ಆಶೀರ್ವಾದ ಪಡಿತಾರೆ. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ ಸಿಗುವ ಮಧ್ಯಾಹ್ನದ ಅನ್ನಪ್ರಸಾದ. ಇಲ್ಲಿ ಸಿಗುವ ಮಧ್ಯಾಹ್ನದ ಅನ್ನಪ್ರಸಾದ ಯಾವುದೇ ಮದುವೆ ಊಟಕ್ಕೂ ಕಮ್ಮಿ ಏನಿಲ್ಲ, ಅಷ್ಟು ಚೆನ್ನಾಗಿ ರುಚಿಕರವಾಗಿರುತ್ತೆ. ಯಾರೇ ಬಂದರೂ ಕೂಡ ಇಲ್ಲಿ ಮಧ್ಯಾಹ್ನದ ಊಟವನ್ನು ಮಿಸ್ ಮಾಡದೆ ಊಟ ಮಾಡ್ಕೊಂಡು ಹೋಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಹಾಕ್ಸ್ಕೊಳ್ಳಿ, ಯಾವುದೇ ಥರ ವೇಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ. ನಾವಿಲ್ಲಿ ಊಟ ಮಾಡಿ ಇವಾಗ ನಮ್ಮ ಮುಂದಿನ ಪ್ರಯಾಣ ಉಡುಪಿ ಕಡೆ, ಉಡುಪಿ ಶ್ರೀಕೃಷ್ಣನ್ ಮಠ ಕಡೆ ಹೋಗ್ತಾ ಇದ್ದೀವಿ. ಕೊನೆಗೂ ಉಡುಪಿಗೆ ರೀಚ್ ಆಗಿದ್ದೀವಿ. ಇವತ್ತು ಉಡುಪಿ ನಮ್ಮದು ಆಲ್ಮೋಸ್ಟು 4ನೇ ದೇವಸ್ಥಾನ. ಒಂದೇ ದಿವಸದಲ್ಲಿ 4 ದೇವಸ್ಥಾನ ಕವರ್ ಮಾಡ್ತಾ ಇದ್ದೀವಿ. ದೇವರ ದರ್ಶನ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣದಾದ ಕಾಫಿ ಬ್ರೇಕ್ ತಗೊಳ್ತಾ ಇದ್ದೀವಿ. ಕಾಫಿ ಕುಡಿದು ಇವಾಗ ನಾವು ದೇವಸ್ಥಾನ ಕಡೆ ಹೊರಡ್ತಾ ಇದ್ದೀವಿ. ಕಾಫಿ ಕೂಡ ತುಂಬ ಚೆನ್ನಾಗಿದೆ. ಈ ಉಡುಪಿ ಬೀದಿಲಿ ಸುತ್ತಾಡೋದು ಒಂದು ಕೇವಲ ನಮ್ಮೊಂದು ಪ್ರವಾಸ ಥರ ಅಲ್ಲ, ಉಡುಪಿಯ ಸಂಸ್ಕೃತಿ, ಇತಿಹಾಸ, ಆತ್ಮೀಯತೆಯನ್ನು ನಾವು ಹತ್ತಿರದಿಂದ ಅನುಭವಿಸೋ ಥರ ಅನಿಸುತ್ತೆ. ಈ ಉಡುಪಿಯ ನಿಜವಾದ ಸೊಬಗು, ಸರಳತೆ ಮತ್ತು ಸೌಂದರ್ಯನ ನಮ್ಮ ಕಣ್ಣಲ್ಲಿ ನೋಡೋದೇ ಒಂದು ಭಾಗ್ಯ. ಈ ಉಡುಪಿಯ ಬೀದಿಗಳಲ್ಲಿ ನಡೆಯುವಾಗ ಪುರಾತನ ಮನೆಗಳು, ಸಾಂಪ್ರದಾಯಿಕ ಅಂಗಡಿಗಳು, ಸ್ಥಳೀಯ ಆಹಾರದ ಪರಿಮಳ ಮತ್ತು ಭಕ್ತಿಯ ವಾತಾವರಣ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಅನುಭವ ಕೊಡುತ್ತೆ. ಹತ್ತಿರದ ದೇವಸ್ಥಾನದ ಘಂಟಾನಾದದಿಂದ ಹಿಡಿದು ಸಂಜೆಯ ಚಟುವಟಿಕೆಗಳವರೆಗೂ ಉಡುಪಿ ತನ್ನದೇ ಆದ ವೈಶಿಷ್ಟ್ಯ ಜೀವನ ಶೈಲಿಯನ್ನು ಪರಿಚಯಿಸುತ್ತದೆ ನಮಗೆ. ಹಾಗೆ ಬಂದ್ವಿ, ಸ್ವಲ್ಪ ರಶ್ ಇದೆ, ಬಟ್ ನಮ್ಮ ಪ್ರಕಾರ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆಯಲ್ಲಿ ದರ್ಶನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀವಿ. ದೇವಸ್ಥಾನದ ಪಕ್ಕದಲ್ಲಿರೋ ಗೋಶಾಲೆ ಇದು. ದೇವಸ್ಥಾನದ ಹತ್ತಿರ ಇರುವ ಪವಿತ್ರ ಕೊಳದಲ್ಲಿ ಕೆಲವು ಮೀನುಗಳು ಓಡಾಡ್ತಿದ್ವು. ಅದು ನನ್ನ ಮಗಳಿಗೆ ತೋರಿಸ್ತಿದ್ದೆ. ಅವಳು ಖುಷಿಯಿಂದ ನೋಡ್ತಾ ಇದ್ಲು. ಅವಳು ಕೂಡ ಅಲ್ಲಿದೆ ಇಲ್ಲಿದೆ ಅಂತ ತೋರಿಸ್ತಾ ಇದ್ಲು. ಸೊ ಈ ಹಾದಿಲ್ ಸಾಗುವಾಗ ನಾವು ಎಷ್ಟು ಬೇಗ ದೇವರ ಹತ್ರ ಹೋದ್ವಿ, ದರ್ಶನ ಆದ್ವಿ ಅಂತ ನಮಗೆ ಅನಿಸೇ ಇಲ್ಲ. ನಮ್ಗೆ ಆಲ್ಮೋಸ್ಟ್ ಒಂದು 30 ನಿಮಿಷದೊಳಗಡೆ ದರ್ಶನ ಆಗಿದೆ. ದರ್ಶನ ಆದಮೇಲೆ ನಾವು ಇವಾಗ ಸಮುದ್ರ ತೀರಕ್ಕೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಎಲ್ಲರೂ ಹೋಗೋದು ಮಲ್ಪೆ ಬೀಚು, ಬಟ್ ನಾವು ಮಲ್ಪೆ ಬೀಚ್ಗೆ ಹೋಗ್ತಿಲ್ಲ, ಪಡುಬಿದ್ರೆ ಬೀಚ್ಗೆ ಹೋಗ್ತಿದ್ದೀವಿ. ಹೋಗೋ ದಾರಿನೂ ಕೂಡ ತುಂಬ ಸುಂದರವಾಗಿದೆ. ಯಾರು ಉಡುಪಿಗೆ ಬಂದರೆ ದಯವಿಟ್ಟು ಈ ಪಡುಬಿದ್ರೆ ಬೀಚನ್ನ ಮಾತ್ರ ಮಿಸ್ ಮಾಡದೆ ನೋಡಿ. ಯಾಕಂದರೆ ಯೂಶ್ವಲಿ ಎಲ್ಲರೂ ಹೋಗೋದು ಮಲ್ಪೆ ಬೀಚೇ. ಇದನ್ನು ಯಾರು ಒಂದ್ಸಲಿ ಟ್ರೈ ಮಾಡಿ.
ನಾನು ಹೇಳಿದ್ದೆ ಅಲ್ವಾ, ನೋಡಿ ಎಷ್ಟು ಸುಂದರವಾಗಿದೆ. ಒಂದು ಸೇತುವೆ ಇದೆ, ಈ ಸೇತುವೆನ ದಾಟಿನೇ ನಾವು ಪಡುಬಿದ್ರೆ ಬೀಚ್ಗೆ ಹೋಗ್ಬೇಕು. ಎಷ್ಟು ಸುಂದರವಾಗಿದೆ ಅಂದರೆ ಇದು ಒಂಥರ ಹೊಸ ಅನುಭವ, ಚೆನ್ನಾಗಿದೆ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಈ ಬೀಚ್ಗೆ ಹೋಗೋದು. ಕೊನೆಗೂ ಪಡುಬಿದ್ರಿ ಬೀಚ್ ಬಂದಿದ್ದೀವಿ. ಅಲೆಗಳು ತುಂಬ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಷ್ಟೊಂದೇನಿಲ್ಲ. ಮಾನ್ಸೂನ್ ಇರೋದಕ್ಕೆ ಅಲೆಗಳು ತುಂಬ ಜೋರಾಗಿರುತ್ತೆ ಅಂದ್ಕೊಂಡ್ವಿ. ಅಲ್ಲಲ್ಲೇ ಫಿಶ್ ಹಿಡಿತಾಯಿದ್ರು. ಸೊ ಇಲ್ಲೊಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಸನ್ಸೆಟ್ನ ನೋಡ್ಕೊಂಡು ಇಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸಮಯ 7 ಗಂಟೆ. ಈಗ ನಾವು ಬೆಂಗಳೂರಿಗೆ ವಾಪಸ್ ಹೊರಡಬೇಕು. ವಾಪಸ್ ಹೋಗೋಕ್ಕಿಂತ ಮುಂಚೆ ಒಳ್ಳೆ ಊಟ ಮಾಡಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. 7 ಗಂಟೆಯಿಂದ ನಮಗೆ ಆಲ್ಮೋಸ್ಟ್ ಒಂದು 8 to 9 ಅವರ್ಸ್ ಬೇಕು ಬೆಂಗಳೂರು ಬರೋದಕ್ಕೆ. ಸೊ ರೆಡಿಯಾಗಿ ನಾವು ಹೊರಡ್ತಾ ಇದ್ದೀವಿ. ರಾತ್ರಿ ಊಟಕ್ಕೆ ಸಾಯಿ ಫಿಶ್ ಲ್ಯಾಂಡ್ ಹತ್ರ ನಿಲ್ಲಿಸಿದ್ದೀವಿ. ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ನಾವು ಕೊಟ್ಟಿರೋ ಕಾಸಿಗೆ ಊಟನೂ ಚೆನ್ನಾಗಿದೆ. ಯಾರು ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಅಂದರೆ ನಾನು ಈ ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ. ಎಲ್ಲ ಫುಡ್ಡು ಕೂಡ ತುಂಬ ಚೆನ್ನಾಗಿದೆ. ಯಾವ್ದಾರ ಕೋಸ್ಟಲ್ ಫುಡ್ ಟ್ರೈ ಮಾಡಬೇಕಂದ್ರೆ ಹೋಟೆಲ್ ಸಾಯಿ ಫಿಶ್ ಲ್ಯಾಂಡ್ಗೆ ಬನ್ನಿ. ಇದು ಮಲ್ಪೆ ರೋಡಲ್ಲೇ ಇದೆ. ನನ್ನ ಉಡುಪಿಯ ಪ್ರವಾಸದ ಕಥನದ ಈ ಭಾಗನ ಇಲ್ಲಿ ಎಂಡು ಮಾಡ್ತಾ ಇದ್ದೀನಿ. ನಾನು ಇವಾಗ ಬೆಂಗಳೂರು ಹೊರಡೋ ಸಮಯ ಬಂದಿದೆ. ಸೊ ಈಗ ಸಮಯ 10 ಗಂಟೆ, ಬೆಂಗಳೂರು ಹೊರಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಈ ಪ್ರೋತ್ಸಾಹವೇ ನನ್ನ ಮುಂದಿನ ಪ್ರಯಾಣಗಳಿಗೆ ಸ್ಫೂರ್ತಿ. ಧನ್ಯವಾದಗಳು. ಮತ್ತೆ ಮುಂದಿನ ಯಾತ್ರೆಯಲ್ಲಿ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ.